ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಲೈಫಲ್ಲಿ ತುಂಬಾ ಅನ್ಪ್ರೆಡಿಕ್ಟೇಬಲ್ ಮೂಮೆಂಟ್ಸ್ ಬರುತ್ತೆ. ಸೊ ನಮ್ಮ ಲೈಫಲ್ಲೂ ಹಾಗೆ ಅನ್ಪ್ರೆಡಿಕ್ಟೇಬಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಲೈಫಲ್ಲಿ ಏನೇನೋ ಆಗ್ತಿದೆ, ಅದು ಒಳ್ಳೇದಾಗ್ತಿದೆಯಾ ಕೆಟ್ಟದಾಗ್ತಿದೆಯಾ ಒಂದೂ ಗೊತ್ತಾಗ್ತಿಲ್ಲ. ಬಟ್ ಏನೇ ಆದರೂ ಒಳ್ಳೇದಕ್ಕೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ದೇವ್ರ ಮೇಲೆ ಭಾರ ಹಾಕ್ತಾ ಇವತ್ತು ಸಂಕ್ರಾಂತಿ ಹಬ್ಬ ಆಯಿತು. ಸೊ ತಿಂಡಿಗೇನೆ ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲೂ ಹಬ್ಬದ ಊಟ ಮಾಡಿಕೊಂಡು ನಾನು ವಿಶ್ವ ಬ್ಯಾಂಗ್ಳೂರಿಗೆ ಹೊರಟ್ವಿ. ಆ್ಯಕ್ಚುಲಿ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ವೆಡ್ನೆಸ್ಡೇ ಬ್ಯಾಂಗ್ಳೂರಿಗೆ ಬರೋದಿತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ನಾವು ಭೋಗ್ಯಕ್ಕೆ ಮನೆನ ಹುಡುಕ್ತಾ ಇದ್ವಿ. ಮನೆ ಕೂಡ ಫೈನಲೈಸ್ ಆಗಿತ್ತು. ಇನ್ನೇನು ಈ ವೀಕ್ ಶಿಫ್ಟ್ ಆಗಬೇಕಿತ್ತು. ಬಟ್ ಸಮ್ ಪ್ರಾಬ್ಲಮ್ಸಿಂದ ಥ್ಯಾಂಕ್ ಗಾಡ್ ಅಂತಲೇ ಹೇಳ್ಬೋದು. ಸೊ ಅವರೇ ನಮ್ಮನ್ನ ಸೇವ್ ಮಾಡಿದ್ದಾರೆ ಅಂತ. ಸೊ ಅದು ಏನು ವಿಷಯ ಅಂತ ನಿಮಗೆ ಮುಂದಿನ ವ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ. ನಮಗೆ ಇಲ್ಲಿ ತುಂಬಾ ಕೆಲಸ ಇತ್ತು ಆ್ಯಂಡ್ ಸಿಹಿಗೆ ತೊಂದರೆ ಆಗಬಾರ್ದು ಅಂತ ಊರಲ್ಲೇ ಬಿಟ್ಬಿಟ್ಟು ಬಂದ್ವಿ. ಹಾಗೋ ಹೀಗೋ ಬೇಜಾರು ಮಾಡಿಕೊಂಡು ಫೈನಲಿ ಬ್ಯಾಂಗ್ಳೂರ್ ಬಂದು ತಲುಪಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.